ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಳೆ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳಿದೆ. ಈ ವಿಡಿಯೋ ಬಂದು ಸಪೋರ್ಟ್ ರೆಸಿಸ್ಟೆನ್ಸಿ. ಟ್ರೇಡಿಂಗ್ನಲ್ಲಿ ಯಾವಾಗ ಬೈ ಮಾಡಬೇಕು, ಯಾವಾಗ ಸೇಲ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ತಿಳಿಯಲು ಸಪೋರ್ಟ್ ರೆಸಿಸ್ಟೆನ್ಸ್ ಹೆಲ್ಪ್ ಮಾಡುತ್ತದೆ. ಸಪೋರ್ಟ್ ಅಂದರೆ ಪ್ರೈಸ್ ಕೆಳಗೆ ಬಂದರೆ ನಿಲ್ಲೋ ಲೆವೆಲ್. ರೆಸಿಸ್ಟೆನ್ಸಿ ಅಂದರೆ ಪ್ರೈಸ್ ಮೇಲೆ ಹೋಗೋ ನಿಲ್ಲೋ ಲೆವೆಲ್. ಸಿಂಪಲ್ ಎಕ್ಸಾಂಪಲ್, ಸಪೋರ್ಟ್ ಮೀನ್ಸ್ ಫ್ಲೋರ್, ರೆಸಿಸ್ಟೆನ್ಸಿ ಮೀನ್ಸ್ ಸೀಲಿಂಗ್. ಎಕ್ಸಾಂಪಲ್, ಒಂದು ಸ್ಟಾಕ್ ಬಳಿ 100ರ ಬಳಿ ಬೌನ್ಸ್ ಆಗಿದ್ರೆ ಅದು ಸಪೋರ್ಟ್. ಅದೇ 120ರ ಬಳಿ ಮತ್ತೆ ಕೆಳಗೆ ಬಂದ್ರೆ ಅದು ರೆಸಿಸ್ಟೆನ್ಸ್. ಅದ್ರ ಪ್ರೈಸ್ ಎರಡು ಲೆವೆಲ್ ನಡುವೆ ಮೂವ್ ಆಗುತ್ತೆ. ಸಪೋರ್ಟ್ ಹತ್ತಿರ ಬೈ ಮಾಡಬೇಕು, ಅದೇ ರೆಸಿಸ್ಟೆನ್ಸ್ ಹತ್ತಿರ ಸೇಲ್ ಮಾಡಬೇಕು. ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಪ್ರೈಸ್ ಸ್ಟ್ರಾಂಗ್ ಆಗಿ ನಿಲ್ಲೋ ಸಾಧ್ಯತೆ ಹೆಚ್ಚು. ಇದನ್ನ ತಿಳ್ಕೊಬೇಕು. ಸಪೋರ್ಟ್ ಬ್ರೇಕ್ ಆದ್ರೆ ಪ್ರೈಸ್ ಕೆಳಗೆ ಹೋಗ್ಬೋದು. ಮೀನ್ಸ್ ಯಾವ ತರ ಅಂತ ಅಂದ್ರೆ ಸೈಡ್ ವೇಸ್ ಆ ತರ ಆಗ್ಬೋದು. ಕ್ಯಾಂಡಲ್ ಸ್ಟಿಕ್ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಕಂಬೈನ್ ಮಾಡಿದ್ರೆ ನಿಮ್ಮ ಟ್ರೇಡಿಂಗ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಟ್ರೇಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಾನು ಇದುವರೆಗೂ ಮಾಡಿರುವಂಥ ವಿಡಿಯೋಗಳಲ್ಲಿ ಯಾವುದೇ ಡೌಟ್ ಇದ್ರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ, ಏಕೆಂದರೆ ನಾನು ಇನ್ನೂ ಅತಿ ಹೆಚ್ಚು ವಿಡಿಯೋ ಮಾಡೋದಕ್ಕಾಗಿ ಸಹಾಯವಾಗುತ್ತದೆ. ಹಾಗೆ ನನ್ನ ಮುಂದಿನ ವಿಡಿಯೋ ಬಂದು ಲೈವ್ ಟ್ರೇಡಿಂಗ್ ಬಗ್ಗೆ ಮಾಡಿ ತೋರಿಸ್ತೇನೆ, ಯಾವ ಥರ ಮಾಡೋದು ಅಂತ. ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.